ಮಲ್ಕೋ. ಎದ್ದೇಳ್ಬೇಡ ಮಗಳೇ, ಹಾಗೆ ಇರು, ಮಲ್ಗು. ಆಚೆ ಇರೋಣ, ಅವ್ರು ಸ್ವಲ್ಪ ಹೊತ್ತು ಮಾತಾಡ್ಲಿ. ಶೆಟ್ಟಿ ರಿಲೇಟಿವ್ಸ್ ಯಾರಾದ್ರೂ ಅಡ್ಮಿಟ್ ಆಗಿದಾರ? ಇವಳು ಯಾಕೆ ಇಲ್ಲಕ್ಕೆ ಬರ್ತಿದ್ದಾಳೆ? ಅದು ಬೊಕ್ಕೆ ಇಟ್ಕೊಂಡು. ನಾನೇ ಅವಳನ್ನ ಬರ ಕೇಳಿದೆ. ಯಾಕೋ? ಅವಳು ಕಾಲ್ ಮಾಡಿ ಜಮೀನನ್ನ ನೋಡ್ಬೇಕು ಅಂತ ಹೇಳಿದ್ಲು. ಅವಳು ಯಾಕೆ ಜಮೀನಿನ ನೋಡ್ಬೇಕು? ಸಚಿಣ್ಣನ ಮೇಲೆ ಅವಳಿಗೇನೋ ಒಂಥರ ಅಫೆಕ್ಷನ್. ಅದು ಆರ್ಯಾಗ? ಅಯ್ಯೋ, ಆರ್ಯ ಶೆಟ್ಟಿಗೆ ಸಚಿಣ್ಣನ ಮೇಲೆ ಏನೋ ಒಂಥರ ಕನೆಕ್ಷನ್. ಇದಕ್ಕೆ ನೀನ್ ತಲೆ ಕೆಡ್ಸ್ಕೊತಿದ್ಯಾ? ನಾನೇ ತಲೆ ಕೆಡಿಸ್ಕೊಳ್ಳಿ. ಮತ್ತೆ ಆರ್ಯ ಶೆಟ್ಟಿ ಕೆಡಿಸ್ಕೊಂಡಿರೋದು ನನ್ ಮೇಲೆಲ್ಲ ಕಣೋ, ಸಚಿಣ್ಣನ ಮೇಲೆ. ಹಲೋ ಹಲೋ, ಬನ್ನಿ. ಇವರು ಆರ್ಯ ಶೆಟ್ಟಿ, ಸಚಿಣ್ಣನ ಫ್ರೆಂಡ್. ಹಲೋ. ಆರ್ಯ ಶೆಟ್ಟಿ ಸಚಿಣ್ಣವರ ಫ್ರೆಂಡ್. ಆರ್ಯ ಶೆಟ್ಟಿ. ಅದು ಆರ್ಯ ಶೆಟ್ಟಿ ಅವರು ಜಮೀನಿನ ಸ್ವಲ್ಪ ನೋಡ್ಬೇಕಂತೆ. ಕರ್ಕೊಂಡು ಹೋಗು. ಬನ್ನಿ ಆರ್ಯ ಶೆಟ್ಟಿ. ಆರ್ಯ ಶೆಟ್ಟಿ ಬಂದ ಇರೋ. ಹಲೋ, ಹಾಯ್, ನಾನು ಆರ್ಯ ಶೆಟ್ಟಿ. ಡ್ಯಾಡಿ ಪರವಾಗಿ ಸಾರಿ ಕೇಳೋಕ್ ಬಂದಿದ್ದೀನಿ. ಸಾರಿ ಹೇಳೋದಕ್ ಬಂದಿದ್ಯಾ? ನಿಮ್ಮಪ್ಪ ಸತ್ತಿದಾರ ಬದುಕಿದಾರ ಅಂತ ನೋಡ್ಕೊಂಡ್ ಬರೋದಕ್ಕೆ ಕಳ್ಸಿದಾರಾ? ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣ ತುಂಬಾ ಒಳ್ಳೆಯವನು. ಇಲ್ಲ ಅಂದಿದ್ರೆ ನೀನು ಇದೇ ತರ ಹಾಸ್ಪಿಟಲ್ ಮಲಗಬೇಕಾಗಿತ್ತು. ನಿಮ್ಮಪ್ಪ ಕಳ್ಸಿರೋ ಗೂಂಡಗಳು ಹೇಗಂದ್ರೆ ಹಾಗೆ ನನ್ ಕಣ್ ಮುಂದೆನೆ ಅವಳನ್ನ ಹೊಡೆದ್ರು. ಅದೇ ತರ ನೀನು ಹಾಗೆ ಅನುಭವಿಸ್ಬೇಕು. ನಿನ್ನ ಸಾಯಿಸ್ತೀನಿ. ಅಳ್ತಿದ್ಯಾ? ನೀನು ಅಳೋದಲ್ಲ, ನನ್ ಕಣ್ ಮುಂದೆ ನಿಮ್ಮಪ್ಪ ನೀನು ಸಾಯ್ಬೇಕು. ಅದು ನನ್ನ ಕೈಯರನೇ ಸಾಯ್ಬೇಕು. ಇದಂತೂ ನಿಶ್ಚಿತ. ಇದು ಹಾಸ್ಪಿಟಲ್. ಬಿಹೇವ್ ಯೋರ್ ಸೆಲ್ಫ್. ಐ ಆಮ್ ಸಾರಿ. ಸರ್, ಶೆಟ್ಟಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದೀವ್ರಲ್ಲ ಸರ್. ಬೇಕಾದ್ರೆ ನನ್ನನ್ನು ಪ್ರಶ್ನೆ ಮಾಡಿ. ನಾನು ಯಾರನ್ನ ಪ್ರಶ್ನೆ ಮಾಡ್ಬೇಕು ಅಂತ ನೀನ್ಯಾರೋ ತೀರ್ಮಾನ ಮಾಡೋಕೆ? ಇವ್ರನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಏನ್ ಶೆಟ್ಟಿ ಇವ್ರ ಮೇಲೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದಾರಾ? ನೋ ಸರ್. ಮತ್ ಯಾಕೆ ಆವೇಶ? ಸರ್, ಅದ್ ನಿಮಗೂ ಗೊತ್ತು ತಾನೆ. ಇದ್ರ ಹಿಂದೆ ಇರೋ ಡ್ರಗ್ ಮಾಫಿಯಾನೆ. ಈ 3 ಜನಕ್ಕೂ ಎಡ್ವಿನ್ ಮೋಸಿಸ್ ಕನೆಕ್ಷನ್ ಇದೆ. ಅದ್ ಮಾತ್ರ ಅಲ್ಲದೆ ಸರ್, ನಿಮ್ ಸನ್ನಿನ್ಲಾ ಬ್ರದರ್ ಮನುಗೂ ಕೂಡ ಅವನ ಜೊತೆ ಕನೆಕ್ಷನ್ ಇದೆ. ಅದಕ್ಕೋಸ್ಕರ ಶೆಟ್ಟಿ ಮನುನ ಕಿಡ್ನಾಪ್ ಮಾಡಿದಾನೆ. ಅವನನ್ನು ಹಿಡ್ಕೊಂಡು ಎಡ್ವಿನ್ ಮೋಸಿಸ್ ನ ಕಂಡು ಹಿಡಿಬೇಕು ಅಂತ ತೀರ್ಮಾನ ಮಾಡಿದಾನೆ. ಎಡ್ವಿನ್ ಮೋಸಿಸ್ ನ ಕಂಡಿಡಬೇಕಾಗಿರೋದು ನಾವು, ಅದು ಶೆಟ್ಟಿ ಕೆಲಸ ಅಲ್ಲ. ಇವ್ರ ಮೇಲೆ ಯಾವ ಕಂಪ್ಲೇಂಟ್ಸ್ ಇಲ್ಲದೆ ಇರೋದ್ರಿಂದ ಜಾಮೀನ್ ಏನ್ ಬೇಡ, ಕರ್ಕೊಂಡು ಹೋಗಿ ಇವ್ರನ್ನ. ಬನ್ನಿ. ನಿಂತ್ಕೊಳ್ಳೋ. ಶೆಟ್ಟಿಗೂ ಅವನ್ ಮಗಳಿಗೆ ಏನಾದ್ರೂ ಆಯ್ತು ಅಂದ್ರೆ ಹೊರಗಡೆ ಪ್ರಪಂಚ ಮತ್ತೆ ನೋಡಲ್ಲ ನೀನು. ಡೋಂಟ್ ಮೈಂಡ್ ಇಟ್. ನಾನು ಹೊರಗಿನ ಪ್ರಪಂಚಕ್ಕಿಂತ ಒಳಗಿರೋ ಪ್ರಪಂಚದಲ್ಲಿ ಬದುಕಿರೋನು. ಅದನ್ನ ಹೇಳಿ ನನ್ನ ಹೆದರ್ಸಕ್ ಬರ್ಬೇಡ.
ಇದನ್ನ ಯಾವ್ದಾದ್ರೂ ಸ್ಕೂಲ್ ಮಕ್ಳ ಹತ್ರ ಇಟ್ಕೋ. ಡೋಂಟ್ ಮೈಂಡ್ ಇಟ್. ನನ್ ಜಮೀನ ನೋಡ್ಬೇಕು. ನೀನ್ ಅವಳ ನೋಡಕ್ಕಾಗಲ್ಲ, ಮನೆಗೆ ಹೋಗು. ಅವಳನ್ನ ನೋಡ್ದೆ ನಾನು ಹೋಗಲ್ಲ. ಮನು, ದಯವಿಟ್ಟು ನಮ್ಮ ಮನೆಗೆ ಬರಬೇಡ. ಅದರಿಂದ ನಮಗೂ ನಮ್ಮ ಮಗಳಿಗೂ ತೊಂದರೆ ಆಗುತ್ತೆ. ಯಾರು ಫೋನ್ ತೆಗಿತಿಲ್ಲ. ನನ್ನ ಫೋನಿಂದ ವೇದಾಂತ ಕಾಲ್ ಮಾಡು. ಫೋನ್ ಸ್ವಿಚ್ ಆಫ್ ಆಗಿದೆ. ಹಲೋ ಹಲೋ, ಆರ್ಯ ಮಾತಾಡ್ತಿದ್ದೀನಿ. ಮನೆಯೊಳಗೆ ಕೆಲವರು ನುಗ್ಗಿ ಡ್ಯಾಡಿನ ಶೂಟ್ ಮಾಡಿದ್ದಾರೆ. ನಾವ್ ರೂಮಿಗೆ ಬಂದು ಲಾಕ್ ಮಾಡ್ಕೊಂಡಿದ್ದೀವಿ. ಪ್ಲೀಸ್ ಸಚ್ಚಿ, ಪ್ಲೀಸ್ ಕಮ್ ಫಾಸ್ಟ್. ಹೇ ಅಳ್ಬೇಡ, ನಾನ್ ಬರೋವರೆಗೂ ನೀನ್ ಸೇಫ್ ಆಗಿರೋದಕ್ ನೋಡು. ಮೊದ್ಲು ಮನೆ ಲೈಟ್ ಆಫ್ ಮಾಡು. ಓಕೆ. ಪರಿಕರ್, ಶೆಟ್ಟಿ ಅವ್ರ ಮನೆ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ನನ್ಗನ್ಸುತ್ತೆ ಇದ್ರಲ್ಲಿ ಮನೂ ಇರ್ಬೇಕು ಅಂತ. ಏನಾದ್ರೂ ಮಾಡಿ ಅದನ್ನ ನಿಲ್ಲಿಸ್ಬೇಕು. ಲೇ, ರೆಡಿ ಆಗಿದ್ ಸಾಕು. ನಾವು ಸಚಿನ್ ಪಿಕ್ ಮಾಡಿ ಶೆಟ್ಟಿ ಮನೆಗೆ ಹೋಗ್ಬೇಕು. ಆಯ್ತು, ಬರ್ತೀನಿ. ಪ್ಯಾಂಟ್ ಹಾಕೋಬಾರ್ದ ನಾನು? ಇಲ್ಲಿ ಕೂತಿರಿ ಡ್ಯಾಡಿ.